ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೋಣವನ್ನ ಗುಂಡಿಕ್ಕಿ ಹಾಗೂ ಕತ್ತು ಕೊಯ್ದು ಹತ್ಯೆ ನಡೆಸಿರುವ ಘಟನೆಗೆ ಸಂಬಂಧಿಸಿ ಈಗಾಗಲೇ 7 ಮಂದಿಯನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳವು ಮಾಡಿರುವ ಕೋಣ ಇದಾಗಿದ್ದು ಪ್ರಾಣಿದಯ ಕಾಯ್ದೆಯಡಿ ಹಾಗೂ ಲೈಸೆನ್ಸ್ ಇಲ್ಲದ ಬಂದೂಕು ಬಳಸಿರುವುದಕ್ಕೆ ಪ್ರಕರಣ ದಾಖಲು ಮಾಡಲಾಗಿದೆ. ಉಳ್ಳಾಲ ಠಾಣಾಧಿಕಾರಿ ಸಂದೀಪ್ ಎಸ್ ಹಾಗೂ ತಂಡದ ನೇತೃತ್ವದ ಕಾರ್ಯಾಚರಣೆಯ ಮೂಲಕ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟೆಕಾರು ಗ್ರಾಮದ ಜಯರಾಮ್ ರೈ, ಮಲ್ಲೂರು ನಿವಾಸಿ ಉಮರ್, ಕೋಟೆಕಾರ್ ನಿವಾಸಿ ಉಮರ್ ಫಾರೂಕ್, ದೇಳಕಟ್ಟೆಯ ಕೋಟೆಕಾರ್ ನಿವಾಸಿ ಮೊಹಮ್ಮದ್ ಕಲಂದರ್, ಮಲ್ಲೂರು ನಿವಾಸಿ ಸಿನಾನ್ ಮೊಹಮ್ಮದ್ ಹಾಗೂ ಸೋಮೇಶ್ವರ ನಿವಾಸಿ ಇಲಿಯಾಸ್ ಬಂಧಿತರು. ಇನ್ನು ಬಂಧಿತರಿಂದ ಬೊಲೆರೋ ಪಿಕಪ್ ವಾಹನ, ಸ್ಕೂಟರ್, ಎಸ್ಬಿಬಿಎಲ್ ಬಂದೂಕು, ಮಚ್ಚು, ಜೀವಂತ ಗುಂಡು, ಹಗ್ಗ, ಮಾಂಸ ಮಾಡಲು ಉಪಯೋಗಿಸುವ ಮರದ ತುಂಡು, ಪ್ಲಾಸ್ಟಿಕ್ ಗೋಣಿ ಚೀಲಗಳು ಹಾಗೂ ಮತ್ತಿತರ ಸೊತ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಪ್ರಕರಣದಲ್ಲಿ 7 ಮಂದಿ ಬಂಧಿತರನ್ನ ವಶಕ್ಕೆ ಪಡೆಯಲಾಗಿದೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದೆಂದು ಪೊಲೀಸ್ ಕಮಿಷನರ್ ಹೇಳಿದರು. ನಮಗೆಲ್ಲ ತಿಳಿದಿರೋಂಗೆ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕೋಣನ ಸಾಯಿಸಿರುವಂಥದ್ದು, ಅದು ಗುಂಡು ಹಾರಿಸಿಬಿಟ್ಟು ನಂತರ ಅದರ ಕತ್ತು ಕೊಯ್ದು ಕೋಣವನ್ನು ಸಾಯಿಸಿರುವಂಥದ್ದು ಭಾಳ ವೈರಲ್ ಆಗಿತ್ತು. ಆದರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ತಕ್ಷಣಕ್ಕೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದರಲ್ಲಿ ಮೊದಲನೇದು ಕೋಣವನ್ನು ಕದ್ದಿದ್ದಾರೆ, ಅದು ಯಾರ್ದು ಅಂತ ಇನ್ನೂ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಎರಡನೇದು ಈ ನಮ್ಮ ಕೌಸ್ಲಾಟರ್ ಆ್ಯಕ್ಟಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಸಾಯಿಸುವಂಥ ಅವಕಾಶ ಇಲ್ಲ. ಸೊ ಅದರ ಅಡಿಯಲ್ಲಿ ಮತ್ತು ಈ ಒಂದು ಕೋಣವನ್ನು ಸಾಯಿಸಲಿಕ್ಕೆ ಲೈಸೆನ್ಸ್ ಇಲ್ಲದಿರುವಂತಹ ಒಂದು SBBL ವೆಪನನ್ನು ಯೂಸ್ ಮಾಡಲಾಗಿದೆ. ಅಲ್ಲಿಗೆ ಆರ್ಮ್ಸ್ ಆ್ಯಕ್ಟು, ಕಳ್ಳತನ ಪ್ರಕರಣ ಮತ್ತು ಕೌಸ್ಲಾಟರ್ ಆ್ಯಕ್ಟ್ ಇದರಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಮತ್ತು ಪ್ರಕರಣದಲ್ಲಿ ಒಟ್ಟು ನಿನ್ನೆ ರಾತ್ರಿ ನಮ್ಮ ಉಳ್ಳಾಳ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಮತ್ತು ಅವರ ತಂಡ ಏನಿದೆ ಅವರು ರಾತ್ರಿ ಕಾರ್ಯಾಚರಣೆ ನಡೆಸಿ ಒಟ್ಟು 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ.